ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದು ಕೂಡ ಸೈಕಾಲಜಿಯದ್ದು. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ PSTR, GPSTR ಹಾಗೂ HSTRಗೆ ಅನುಕೂಲ ಆಗುವಂಥದ್ದು. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ PSTR, GPSTRಗೆ ಸಂಬಂಧಪಟ್ಟಂತಹ PDF ಗಳು ನಮ್ಮ ಬಳಿ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. PSTRಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಇದೆ ಅಂದರೆ ಕಂಪ್ಯೂಟರ್ PDF, ಕನ್ನಡ ಹಾಗೂ ಇನ್ಯಾವುದಿದೆ EVS ಎನ್ವೈರ್ನಮೆಂಟ್ ಸೈನ್ಸ್ನ PDF ಗಳು ಲಭ್ಯವಿದೆ. ಇನ್ನು GPSTRಗೆ ಸಂಬಂಧಪಟ್ಟಂತೆ ಸೈನ್ಸು 6 to 7 ಕ್ಲಾಸಿನ ಸೈನ್ಸ್ ಕಂಪ್ಲೀಟ್ PDF ಇದೆ. ಇನ್ನು GPSTRಗೆ ಹಾಗೂ HSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸು ಇದು ಕೂಡ ಎಷ್ಟಿದೆ 6ರಿಂದ 10ನೇ ತರಗತಿಯವರ ಕಂಪ್ಲೀಟ್ PDF ಇರುವಂಥದ್ದು. ನಿಮಗೇನಾದರೂ ಬೇಕು ಅಂದರೆ ತಪ್ಪದೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬೇಕಾಗುತ್ತೆ, ಅಥವಾ ಫೋನ್ಪೇ ಗೂಗಲ್ ಪೇ ಮಾಡಿ ನೀವು ಇಲ್ಲಿ ಮಾಹಿತಿಯನ್ನು ಪಡ್ಕೋಬೋದು, ಇಲ್ಲ ತಗೋಬೋದು. ಯಾವುದಪ್ಪ ನಂಬರ್ ಅಂದರೆ 9945005138. ಮತ್ತೊಮ್ಮೆ ಹೇಳ್ತೀನಿ, 9945005138. ಓಕೆ, ಬಿಟ್ಟಾಕಿ. ಈಗ ನಾವು ಸೈಕಾಲಜಿ ಇದನ್ನು ನೋಡೋಣ ಕ್ಲಾಸನ್ನು. ಮಾನವನ ವಿಕಾಸವನ್ನು ಪ್ರಧಾನವಾಗಿ ವಿಭಾಗಿಸಲಾಗಿರುವ ಕ್ಷೇತ್ರಗಳು ಯಾವ್ಯಾವು ಅಂದರೆ, ಸರಿಯಾದ ಉತ್ತರ ಶಾರೀರಿಕ ಕ್ಷೇತ್ರ, ಸಂಜ್ಞಾತ್ಮಕ ಕ್ಷೇತ್ರ, ಸಾಮಾಜಿಕ ಮತ್ತು ಸಂವೇದನಾತ್ಮಕ ವಿಕಾಸ ಎಂದು ಕರೆಯಲಾಗುತ್ತೆ. ಶಿರಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು. ಯಾವಾಗ ಸ್ನಾಯು ಸಾಮರ್ಥ್ಯ ಇದಾಗುತ್ತೆ ಅಂದರೆ ಶಿರಪಾದಾಭಿಮುಖ, ಶಿರದಿಂದ ಪಾದದ ಕಡೆಗೆ, ಅಲ್ಲೇ ಕೊಟ್ಟಿದ್ದಾರೆ, ಶಿರದಿಂದ ಪಾದದ ಕಡೆಗೆ. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ? ಸಾಮ್ಯತೆ ನಿಯಮ ಬರುತ್ತೆ, ಪರಿವರ್ತನೆ ನಿಯಮ ಬರುತ್ತೆ, ಇಂಚಲನೆಯ ನಿಯಮ ಬರುತ್ತೆ. ಬಟ್ ವಿಕಾಸದ ನಿಯಮ ಬಂದು ಅನುವಂಶೀಯತೆಯ ನಿಯಮ ಅಲ್ಲ. ಇನ್ನು ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಯಾವುದಪ್ಪ ಅಂದರೆ, ತನ್ನ ಸಮವಯಸ್ಕರಲ್ಲಿ ಸಕ್ರಿಯ ಆಗೋದು ತಾರುಣ್ಯ ಅವಧಿಯಲ್ಲಿ. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು ಅಂದರೆ ಸಂವೇದ ಚಾಲನ ಹಂತ. ಒಬ್ಬ ಚಾಲಕನ ಮಾನಸಿಕ ವಯಸ್ಸು 7 ವರ್ಷಗಳು, ಶಾರೀರಿಕ ವಯಸ್ಸು 5 ವರ್ಷ ಆದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿದೆ? ನಿಮ್ಗೆ ಗೊತ್ತಲ್ಲ ಸೂತ್ರ, MA/CA × 100. ಈಗ ಎಷ್ಟಿದೆಯಪ್ಪ? ಶಾರೀರಿಕ ವಯಸ್ಸು ಎಷ್ಟಿದೆ? 5 ವರ್ಷ. ಮಾನಸಿಕ ವಯಸ್ಸು 7 ವರ್ಷ × 100. 5 2 ಮಿಕ್ಸು 20 ಆಯಿತು. 5 4 20. ಓಕೆ, 1.4 ಅಂದರೆ 140. ಎಲ್ಲಿದೆ? ಇದೇಗಪ್ಪ ಬಂತಂದರೆ 1.4 × 100 = 140. ಓಕೆ, ತನ್ನ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಯಾವುದಪ್ಪ ಅಂದರೆ ದೃಶ್ಯ ಪ್ರಾದೇಶಿಕ ಸ್ವಭಾವ. ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ವಿಜ್ಞಾನಿ ನೋಮ್ ಕಾಮಸ್ಕಿ. ಉಭಯ ಲಿಂಗತ್ವ ಪರಿಕಲ್ಪನೆಯಲ್ಲಿ ಸಮೀಕ್ಷಿಸಬಹುದಾದ ಗುಣ ಯಾವುದಂದರೆ ಗಂಡಸುತನ ಮತ್ತು ಹೆಣ್ಣುತನದ 2 ಗುಣಗಳಿರುವುದು. ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು ಲಿಂಗ ಪಕ್ಷಪಾತ. ಅಂದರೆ ಒಬ್ಬರಿಗೆ ಮಾತ್ರ ಇದು ಮಾಡಬಾರ್ದು, ಇಬ್ಬರಿಗೂ ಮಾಡಬೇಕು. ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ, ಇನ್ನು ಕೆಲವರು ಸ್ವಾಭಾವಿಕ ಸ್ವಭಾವವಾಗಿ ಶಾಂತವಾಗಿರುತ್ತಾರೆ. ಇಲ್ಲಿ ಗಮನಿಸಬಹುದಾದ ಭೇದ ಅಂದರೆ ವ್ಯಕ್ತಿತ್ವ, ಅವರವರ ವ್ಯಕ್ತಿತ್ವಕ್ಕೆ ಹೇಗೆ ಬೇಕಾಗಿರ್ತಾರೆ. ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಲಿಂಗ ಸಮಾನತೆ. ವಿರುದ್ಧದ ಪರಿಭಾಷೆ ಕೇಳಿರೋದು ಲಿಂಗ ತಾರತಮ್ಯದ. ಓಕೆ, ಪ್ರಬಂಧ ಮಾದರಿಗಳ ಪ್ರಶ್ನೆಗಳ ಅನುಕೂಲತೆಗಳು ಏನಂದರೆ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡುವುದು. ಸ್ನೇಹಿತರೆ, ಇದೆಲ್ಲ ಅನ್ವಯ ಮಾಡಿರುವಂತಹ ಪ್ರಶ್ನೆಗಳು, ಸೊ ಇಂಪಾರ್ಟೆಂಟ್. ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಬಳಸುವ ಸಾಧನ ಯಾವುದಂದರೆ ಪೋರ್ಟ್ಫೋಲಿಯೋ.
ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧಾನ. ತಮ್ಮ ಕಾರ್ಯಕ್ಷಮತೆಯನ್ನು ತಾವೇ ನೋಡ್ಕೊಳ್ಳೋದು ಸ್ವಯಂ ಮೌಲ್ಯಮಾಪನ. ವಿಶ್ವಸನೀಯತೆಯನ್ನು ಗುರುತಿಸಲು ಕಷ್ಟಕರವಾಗುವ ಪ್ರಶ್ನಾವಿಧ. ಅನಿರ್ದೇಶಿತ ಪ್ರಬಂಧ. ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಯಾವುದು ಅಂದರೆ ಇದನ್ನು ವಿದ್ಯಾರ್ಥಿಗಳು ಕೌಶಲ್ಯಗಳು ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತೆ. ಶಿಕ್ಷಕರು ಹೂವಿನ ರಚನೆ ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ. ಇಲ್ಲಿ ಅಡಕವಾದ ಬೋಧನಾ ವಿಧಾನ, ಪ್ರಾತ್ಯಕ್ಷಿಕ ಬೋಧನಾ ವಿಧಾನ. ತರಗತಿಯಲ್ಲಿ ಪ್ರಚಲಿತ ಇರುವ ಸಂವೇದನಾ ನ್ಯೂನತೆಯ ವಿಧ, ದೃಶ್ಯ ನ್ಯೂನತೆ. ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಯಾವುದು ಅಂದರೆ ಬಹು ದುರ್ಬಲತೆ ಇದ್ದಾಗ ಮನೆಯಲ್ಲೇ ಮಾಡಬೇಕಾಗುತ್ತೆ. ಓಕೆ. ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತೆ. ಈ ರೀತಿ ಅನುಕೂಲಿಸುವುದು ಅಂತರ್ಗತ ಶಿಕ್ಷಣಕ್ಕಾಗಿ. ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ RPWD ಆಕ್ಟ್ ಜಾರಿಯಾಗಿದ್ದು 2016. ಸ್ವಲ್ಪ ಟಫ್ ಇದೆ ಈ ಪೇಪರು, ಬಟ್ ತಿಳ್ಕೊಬೇಕಲ್ವಾ. ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕಾರ್ಯಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವಂಥದ್ದು, ವಿಶ್ಲೇಷಿಸು, ಸಂಶ್ಲೇಷಿಸು, ಮೌಲ್ಯೀಕರಿಸು ಎನ್ನುವಂಥದ್ದು. ಪಿಯಾಜೆ ಅವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಹಕ್ಕುಗಳು ಅಂದರೆ ಸಮೀಕರಿಸುವಿಕೆ ಮತ್ತು ಅನುವು ಮಾಡುವಿಕೆ. ಹೇಳಿಕೆ 1 ಅಥವಾ ಎ. ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶನಾತ್ಮಕ ಚಿಂತನ ಬೆಳವಣಿಗೆ ನಡೆಯುತ್ತದೆ. ಹೇಳಿಕೆ ಬಿ. ವಿಮರ್ಶಾತ್ಮಕ ಚಿಂತನ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿದಾಗ ನಡೆಯುತ್ತೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿವೆ ಅಂತ. ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು ಯಾವುವು ಅಂದರೆ ಲಭ್ಯತೆ, ಪ್ರಾಧಾನ್ಯತೆ, ಆಧಾರ ಮತ್ತು ಹೊಂದಾಣಿಕೆ. ಹೆವಿ ಟಫ್ ಇದೆ ಈ ಪೇಪರ್ ಮಾತ್ರ, ಆದರೂ ಓದ್ಕೊಳ್ಳಿ. ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಹೊಂದಾಣಿಕೆ ಬರೋದಿಲ್ಲ. ಎಲ್ಲಿಂದ ತೆಗೆದ್ರಪ್ಪ ಈ ಕ್ವಶನ್ಸ್ ಎಲ್ಲ? ಮೆಕ್ಡೋಗಲ್ ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ್ಯ ವೇಗವನ್ನು ಹೊಂದಿರುವಂಥದ್ದು ಸಕಾರಾತ್ಮಕ ಸ್ವಭಾವನೆ. ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯತೆ ಹೊಂದಿರುವ ಅಂಶ ಯಾವುದು ಅಂದರೆ ಬಳಲಿಕೆಯಾದ ವಿಶ್ರಾಂತಿಯ ಅಗತ್ಯತೆ. ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಊಹಿಸುವುದು. ಸ್ನೇಹಿತರೆ, ಈ ಪೇಪರ್ ಸ್ವಲ್ಪ ಟಫ್ ಇದೆ, ತೆಗೆದಿರೋದು ಕೂಡ ತುಂಬ ಡಿಫಿಕಲ್ಟಾಗಿ ತೆಗೆದಿದ್ರೆ ಹಾಗಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒನ್ ಟೈಮ್ ಬಂದಿರೋದು, ಬಟ್ ನಾವು ಸ್ಟಡಿ ಮಾಡ್ತಿರೋ ರೀತಿ ನಾವು ಏನೆಲ್ಲ ಕ್ವಶನ್ಸ್ಗಳನ್ನು ರಿಪೀಟ್ ಮಾಡ್ತಾ ಇದ್ವಿ, ಈ ಕ್ವಶನ್ಸ್ಗಳನ್ನು ಓದ್ತಾ ಇದ್ರೆ ಸೈಕಾಲಜಿ ಈಸಿ ಆಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ PDF ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.